ಸರಿಯಾಗಿ 10 ಗಂಟೆ ಪ್ರಾರಂಭ ಮಾಡಿ ಪ್ರಶ್ನೋತ್ತರ 0 ಎಲ್ಲ ಮುಗಿದ ನಂತರ ಕೆಲವು ಸದಸ್ಯರು ಎರಡೂ ಕಡೆ ಅಂಬೇಡ್ಕರ್ ಅವರಿಗೆ ಅವಮಾನ ಆಗಿದೆ ಅಂತ ತಿಳ್ಕೊಂಡು ಹೇಳಿ ಅದನ್ನು ರೆಕಾರ್ಡನ್ನು ಎಕ್ಸಿಬಿಟ್ ಮಾಡಿ ಅವರು ಭಾಳ ಗಲಾಟೆ ಮಾಡಿದ್ರು. ನಾನು ಆವಾಗ ನಮ್ಮದೇ ಆದಂಥ ನಿಯಮ ಇರ್ತಿತ್ತು. ಏನಂದ್ರೆ ಅದನ್ನು ಕೇಂದ್ರ ಗೃಹ ಮಂತ್ರಿಗಳ ಸ್ಟೇಟ್ಮೆಂಟ್ ಅದು. ಅವರು ಈ ನಾಟ್ ಮೆಂಬರ್ ಆಫ್ ದಿ ಕೌನ್ಸಿಲ್ ಡಿಪೆಂಡ್ ಮಾಡ್ಕೊಳ್ಳೋಕ್ಕಿಲ್ಲ ಅವ್ರು ನಾವು ಅದಕ್ಕೆ ಅದನ್ನು ನಾನು ತಿರಸ್ಕಾರ ಮಾಡಿದ್ದೀನಿ ಅಂತೇಳಿ ಹೇಳಿದ್ದೀನಿ. ಗಲಾಟೆ ಆದ ನಂತರ ನಾವು ಹೌಸ್ ಅಡ್ಜರ್ನ್ ಮಾಡಿ ಹೋದೆ. ಅಡ್ಜರ್ನ್ ಮಾಡಿ ಹೋದ ನಂತರ ಈ ಘಟನೆ ನಮಗೆ ನಮ್ಮ ಕ್ಯಾಮ್ರಾ ಎಲ್ಲ ಬಂದಿರ್ತಾರೆ. ಹೌಸ್ ಅಡ್ಜರ್ನ್ ಅಂತ ನಮ್ಗೆ ಯಾವುದೂ ಇದ್ದಿಲ್ಲ. ಅಲ್ಲೇ ಗಲಾಟೆ ಆದ ನಂತರ ಅವರು ಒಮ್ಮೆ ನಮಗೆ ಬಂದು ಕಂಪ್ಲೇಂಟ್ ಕೊಟ್ಟರು. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಥರ ನನಗೆ ಅಸಹ್ಯ ಮಾತಾಡಿದೆ ಅಂತ ರೈಟಿಂಗ್ದಾಗ ಕೊಟ್ಟ ನಂತರ ನಾನು ಅವ್ರನ್ನ ಅವ್ರನ್ನ ಕರೆದೆ. ಅವರು ಕರೆದಾಗ ಅವರು ಸಹಿತ ನನಗೆ ಈ ಥರ ಮಾತಾಡೋದಂತೆ ಅವ್ರು ಹೇಳಿದರು. ಇಬ್ಬರ ಸ್ಟೇಟ್ಮೆಂಟ್ ತೊಗೊಂಡು ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ ಪ್ರಕಾರ ಹಿಂಗೆ ಈ ರೀತಿ ಸ್ಟೇಟ್ಮೆಂಟ್ ಕೊಡೋರು ಈ ರೀತಿ ಕೊಡೋರು ಇಬ್ಬರಿಗೆ ಹೇಳಿದಾಗ ಅವ್ರಿಗೆ ನಾನು ಏನಾದ್ರು ಮಾಡಿ ಇಲ್ಲಿಗೆ ಮುಗಿಸಿಬಿಡೋದನ್ನು ಏನು ಅದನ್ನು ಸ್ವಲ್ಪ ಸೌಹಾರ್ದತೆ ಮುಗಿಸ್ಬೇಕಂತ ಹೇಳಿದೆ. ಅವರು ಅದಕ್ಕೆ ಒಪ್ಪಲಿಲ್ಲ. ನಾವು ಕೊಟ್ಟಂಥ ಕಂಪ್ಲೇಂಟಿಗೆ ನಾವು ಬದ್ಧರಾಗಿದ್ದರು ಇಬ್ಬರು ಹೇಳಿದ ನಂತರ ನಾನು ನಮ್ಮದೇ ಆದಂಥ ಸದನ ನಿಯಮದ ಪ್ರಕಾರ ನಾವು ತೀರ್ಮಾನ ಮಾಡಿ ಸದನವನ್ನು ನಡೆಸಿದ್ವಿ. ಘಟನೆ ನಡೆದು 1:30ಗೆ. ಬಟ್ ಅವ್ರು ಅರೆಸ್ಟ್ ಆದದ್ದು 6 ಗಂಟೆ ಮೇಲೆ. ನಮ್ಮ ಸದನ ಅಡ್ಜರ್ನ್ ಆಗಿ ಅನಿರ್ದಿಷ್ಟ ಅವಧಿಗೆ ಅಡ್ಜರ್ನ್ ಆದ ನಂತರ ಆದಾಗ ನಮಗೇನು ಬರೋಂಗಿಲ್ಲ. ಬಟ್ ಅವನು ಅರೆಸ್ಟ್ ಮಾಡಿದ್ದನ್ನು ಎಲ್ಲ ನಮಗೆ ತಿಳಿಸ್ಬೇಕು. ಅವರು ಅದನ್ನು ನಮಗೆ ತಿಳಿಸಿದ್ದಾರೆ. ಹಿಂಗೆ ಅವ್ರು FIR ಮಾಡಿ ಹಿಂಗೆ ತಿಳಿಸಿದ್ದಾರೆ. ಇಷ್ಟು ಘಟನೆ ಬಗ್ಗೆ ಉಳಿದದ್ದು ನಮಗೇನು ಸಂಬಂಧ ಆಗಿಲ್ಲ. ನಮ್ಮ ಸದನದಲ್ಲಿ ನಡೆಯೋದು ನಮ್ಮದು ಆಗ್ತಿತ್ತು. ಸದನ ಅಡ್ಜರ್ನ್ ಆದಾಗ ಆದಂಥ ಗಲಾಟೆ ಬಗ್ಗೆ ಸಾಕ್ಷ್ಯಾಧಾರಗಳು ನಮಗೆ ಸಿಗಲಿಲ್ಲ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ 4 ದಿನದ ಸಾಕ್ಷಿ ಹೇಳಿದರು. ಸಾಕ್ಷಿಗಳನ್ನು ತೊಗೊಂಡು ಅವನು ಕ್ರೋಢೀಕರಿಸಿ ನಂದಾದ ತೀರ್ಮಾನ ಕೊಟ್ಟಿದ್ದೆ.